ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಖರೀದಿಯ ಭರಾಟೆ ಜೋರಾಗಿದೆ ಅಂತಾನೆ ಹೇಳ್ಬೋದು. ನಾನೀಗ ಸದ್ಯ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಈ ಒಂದು ಹೂವಿನ ಮಾರ್ಕೆಟ್ ನ ದೃಶ್ಯವನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ. ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಇವತ್ತು ಖರೀದಿ ಜೋರಾಗಿದೆ ಅಂತಾನೆ ಹೇಳ್ಬೋದು. ಹೇಳಿ ಕೇಳಿ ಮಹಿಳೆಯರಿಗೆ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದ್ರೆ ವಿಶೇಷ. ಹಾಗಾಗಿ ನಾಳೆ ಹಬ್ಬ ಇರೋದ್ರಿಂದಾಗಿ ಇವತ್ತು ಹೂವು ತಗೊಳ್ಳುವಂತದ್ದು ಅಥವಾ ಕಾಯಿ ಅಥವಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ವಸ್ತುಗಳು ಬೇಕು, ಪೂಜಾ ವಸ್ತುಗಳನ್ನ ಖರೀದಿ ಮಾಡೋದ್ರಲ್ಲಿ ಈಗ ಮಹಿಳೆಯರು ಬ್ಯುಸಿ ಆಗಿದ್ರೆ ಅಂತಾನೆ ಹೇಳ್ಬೋದು. ಅಂದ್ರೆ ಬೆಲೆ ಏರಿಕೆ ನಡುವೆಯೂ ಕೂಡ ನಾಳೆ ನಡೆಯುವಂತಹ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೂವು, ಹಣ್ಣು, ಕಾಯಿ, ಬಾಳೆ ಎಲೆ ಹಾಗೆ ಇತ್ಯಾದಿ ಪೂಜಾ ವಸ್ತುಗಳನ್ನ ಖರೀದಿ ಮಾಡೋದ್ರಲ್ಲಿ ಮಹಿಳೆಯರು ಹಾಗೂ ಭಕ್ತರು ಬ್ಯುಸಿಯಾಗಿದ್ರೆ ಅಂತಾನೆ ಹೇಳ್ಬೋದು. ಕರ್ನಾಟಕ ಟಿವಿಯ ಕ್ಯಾಮ್ರಾ ದೃಶ್ಯದಲ್ಲಿ ಕಾಣ್ತಿರುವಂತಹ ಈ ಒಂದು ಏರಿಯಾ ಬೆಂಗಳೂರಿನ ಮಲ್ಲೇಶ್ವರಂ ಹೊರತುಪಡಿಸಿದಂತೆ KR ಮಾರ್ಕೆಟ್ ಆಗಿರ್ಬೋದು, ಬೆಂಗಳೂರಿನ ಬಹುತೇಕ ಮಾರ್ಕೆಟ್ ಕೂಡ ಇವತ್ತು ಬ್ಯುಸಿಯಾಗಿದೆ. ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಕಿಕ್ಕಿರಿದು ಸಾರ್ವಜನಿಕರು, ಮಹಿಳೆಯರು ಖರೀದಿ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಬೆಲೆ ಏರಿಕೆ ಜಾಸ್ತಿ ಇದ್ರೂ ಕೂಡ ಸಡಗರ ಸಂಭ್ರಮದಿಂದ ನಾವು ಈ ವರ್ಷನೂ ಕೂಡ ಹಬ್ಬವನ್ನ ಆಚರಣೆ ಮಾಡ್ತೀನಿ ಅಂತ ಹೇಳಿ ಮಹಿಳೆಯರು ಕೂಡ ಹೇಳುವಂತದ್ದು. ಮಹಿಳೆಯರು ಮಾತ್ರ ಅಲ್ಲ, ಪುರುಷರು ಕೂಡ ಹಬ್ಬದ ವಸ್ತುಗಳನ್ನ ಅಂದ್ರೆ ಪೂಜಾ ವಸ್ತುಗಳನ್ನ ಖರೀದಿಯನ್ನ ಮಾಡ್ಲಿಕ್ಕೆ ಬಂದಿರುವಂತದ್ದು. ಈಗಾಗಲೇ ಏನು ಹೂವು, ಹಣ್ಣು, ಕಾಯಿ ಇತ್ಯಾದಿ ವಸ್ತುಗಳ ಬೆಲೆ ಏರಿಕೆ ಹೆಚ್ಚಾಗಿದ್ರು ಕೂಡ ನಾವು ಈ ಬಾರಿನೂ ಕೂಡ ಪ್ರತಿ ವರ್ಷದಂತೆ ಹಬ್ಬವನ್ನ ಆಚರಣೆ ಮಾಡ್ತೀನಿ ಅನ್ನುವಂಥದ್ದಾದ್ರೆ, ಇನ್ನೊಂದು ಕಡೆ ಹಬ್ಬದ ಖರೀದಿ ನಡುವೆಯೂ ಕೂಡ ಟ್ರಾಫಿಕ್ ಜಾಮ್ ಹೆಚ್ಚಾಗಿರುವಂತದ್ದು. ಕ್ಯಾಮ್ರಾದ ಹಿಂಬದಿ ಅಂದ್ರೆ ನನ್ನ ಹಿಂಬದಿಯ ದೃಶ್ಯವನ್ನು ಕೂಡ ನೀವು ಗಮನಿಸಬಹುದು. ಮಾರ್ಕೆಟ್ ನ ಪಕ್ಕದಲ್ಲಿರುವಂತಹ ಈ ಒಂದು ರಸ್ತೆಯಲ್ಲಿ ಖರೀದಿ ಮಾಡುವಂತಹ ಬರದಲ್ಲಿ ಈಗ ಒಂದಷ್ಟು ಟ್ರಾಫಿಕ್ ಜಾಮ್ ಆಗಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಅಂದ್ರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಾರ್ಕೆಟ್ಗೆ ಇವತ್ತು ಸಾರ್ವಜನಿಕರು ಬಂದಂತಹ ಹಿನ್ನೆಲೆಯಲ್ಲಿ ಬೈಕುಗಳು, ಕಾರುಗಳು, ಆಟೋಗಳು ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಹಾಗಾಗಿ BMTC ಬಸ್ಸುಗಳು ಸರದಿ ಸಾಲಿನಲ್ಲಿ ಅಂದ್ರೆ ಸಾಲುಗಟ್ಟಿ ನಿಂತಿದೆ ಅಂತಾನೆ ಹೇಳ್ಬೋದು. ನಾಳೆ ಹಬ್ಬ ಇರೋದ್ರಿಂದಾಗಿ ಇವತ್ತು ಹೆಚ್ಚು ಟ್ರಾಫಿಕ್ ಇದೆ. ಹಾಗಾಗಿ ಏನು ಒಂದಷ್ಟು ಸಾರ್ವಜನಿಕರು ಇವತ್ತೇನೆ ಅಂದ್ರೆ ಬೆಳಗ್ಗೆ ಟ್ರಾಫಿಕ್ ಇರುತ್ತೆ ಅಥವಾ ಸಮಯ ಸಿಗಲ್ಲ ಅಂತ ಹೇಳಿ ಇಂದು ರಾತ್ರಿನೇ ಎಲ್ಲ ಪೂಜಾ ಸಾಮಾನುಗಳನ್ನ ಖರೀದಿ ಮಾಡಿ ನಾಳೆ ಹಬ್ಬಕ್ಕೆ ಅಂದ್ರೆ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ನ ಬಿಸಿ ಮುಡ್ತಾ ಇದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.